ಹಲೋ. ಹಲೋ. ಮಲ್ಕೊಂಡ್ರಾ? ಇಲ್ಲ, ಮಾತಾಡಿ. ಸಾಹೇಬ್ರು ಯಾಕೋ ಸಪ್ಪಗಿದ್ದೀರಲ್ಲ, ಏನಾಯ್ತು? ಯಾಕೋ ಮನ್ಸೇ ಸರಿ ಇಲ್ಲ. ನಮಗ್ ಮದ್ವೆ ಆಗಿದೆ ಅನ್ನೋ ಖುಷಿಯೊಂದನ್ನ ಬಿಟ್ಟು ಮಿಕ್ಕಿದ್ದೆಲ್ಲ ದುಃಖನೇ ಬರ್ತಾ ಇದೆಲ್ಲ ಮೇಡಮ್. ಪತಿದೇವ, ಕಷ್ಟ ಮನುಷ್ಯರಿಗೆ ಬರ್ದೆ ಇನ್ನೇನ್ ಮರಕ್ ಬರುತ್ತಾ ಅಂತ ಅಪ್ಪ ಯಾವಾಗ್ಲೂ ಹೇಳ್ತಿರ್ತಾರೆ. ಇದೇನ್ ಭಾರ್ಗವಿ ಈಗ ಆಗೋಯ್ತು? ಸಂಧ್ಯಾ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾಳೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಬಿಟ್ಟು ಹೋಗಿದ್ದಲ್ಲ ಅಜ್ಜಿ, ನಿಮ್ ಮಗ JP ಪಾಟೀಲ್ ಮತ್ತೆ ML ಶಕ್ತಿ ಪ್ರಸಾದ್ ಫ್ರೆಂಡ್ ಸೇರ್ಕೊಂಡು ಸಾಯಿಸಿದ್ದು. JP ಪಾಟೀಲ್ ಸುಳ್ಳು ಸಾಕ್ಷಿ ತಂದಾಗ್ಲು, ತೊಂದರೆ ಕೊಟ್ಟಾಗ್ಲು ಅವ್ರ ಸೋಲೋ ಭಯಕ್ಕೆ ಹೀಗೆಲ್ಲ ಮಾಡ್ತಿದಾರೆ ಅಂತ ನಾನ್ ಸುಮ್ನೆ ಆಗಿದ್ದೆ. ಆದ್ರೆ ಒಂದು ಮುಗ್ಧ ಹುಡುಗಿನ ರೇಪ್ ಮಾಡಿ ಕೊಲ್ಸೋ ಮಟ್ಟ ಕೇಳಿದ್ದಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಮ್ಮ. ಅವ್ರ ಮೇಲೆ ಚೂರು ಪಾರು ಉಳ್ಕೊಂಡಿದ್ದ ಗೌರವನ ಹೊರಟೋಯ್ತು. ನನ್ನ ಮಗ ಮಾಡಿದ್ದು ಕ್ಷಮಿಸ್ಲಿಕ್ಕೆ ಆಗದೆ ಇರುವಂತ ತಪ್ಪು ಅಂತ ನನಗ್ ಗೊತ್ತು. ನಮ್ಮ ಸ್ವಾರ್ಥಕ್ಕೋಸ್ಕರ ಇನ್ನೊಬ್ಬರ ಜೀವ ತೆಗೆಯೋ ಹಕ್ಕು ನಮ್ಗೆ ಯಾರಿಗೂ ಇಲ್ಲ ಭಾರ್ಗವಿ. ನನ್ನ ಮೊಮ್ಮಕ್ಕಳು ಬೇರೆ, ಸಂಧ್ಯಾ ಬೇರೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಅವಳಿಗೆ ಈ ತರ ಮೋಸ ಆಗಿದ್ದು ನನ್ನ ಮನಸ್ಸಿಗೆ ದೊಡ್ಡ ಆಘಾತ ಆಗಿದೆ. ಭಾರ್ಗವಿ, ಅವಳ ಸಾವಿಗೆ ನ್ಯಾಯ ಸಿಗ್ಲೇಬೇಕು. ಆಗ ಮಾತ್ರ ಅವಳ ಆತ್ಮಕ್ಕೆ ಶಾಂತಿ ಸಿಗೋದು. ನ್ಯಾಯ, ಶಾಂತಿ ಅದೆಲ್ಲ ಸಿಗಕ್ಕೆ JP ಪಾಟೀಲ್ ಎಲ್ಲಿ ಬಿಡ್ತಾರಜ್ಜಿ? ಹೇಗೂ ಸಂಧ್ಯಾ ಸತ್ತು ಹೋಗಿದ್ದಾಳೆ. ಅವಳು ಬಂದು ನಿಜ ಹೇಳಲ್ಲ ಅಂತ ಇರೋ ಬರೋ ತಪ್ಪುಗಳನ್ನೆಲ್ಲ ಅವಳ ಮೇಲೆ ಹಾಕಿ ಇನ್ನೊಂದಷ್ಟು ಸುಳ್ಳು ಸಾಕ್ಷಿಗಳನ್ನು ತಗೊಂಡ್ ಬಂದು ಈ ಕೇಸ್ನೇ ಮುಚ್ಚ ಹಾಕ್ಬಿಡ್ತಾರಜ್ಜಿ. ಅವಳ ಆತ್ಮಕ್ಕೆ ಶಾಂತಿ ಸಿಗೋದಾಗಿರ್ಲಿ, ಅವಳ ಸಾವಿಗೆ ಅರ್ಥನೇ ಇಲ್ದಿರೋ ಹಾಗೆ ಮಾಡ್ಬಿಡ್ತಾರೆ. ಅಜ್ಜಿ, ನೀವೇ ಹೇಳ್ದ ಹಾಗೆ ನಿಮ್ಮನೇಲೂ ಹೆಣ್ಮಕ್ಳಿದ್ದಾರೆ. ಅಷ್ಟಾದ್ರೂ JP ಪಾಟೀಲ್ಗೆ ಏನು ಅನ್ಸೋದೇ ಅಲ್ವಾ ಅಜ್ಜಿ? ನಿಮ್ಗೆ ಇನ್ನೊಬ್ಬ ಮೊಮ್ಮಗ ಇದ್ದಾನೆ ಅಂತ ನೀವ್ ಹೇಳಿದ್ರಿ. ನಾಳೆ ದಿನ ಒಂದ್ ಹೆಣ್ಣು ನಿಮ್ಮನ್ನ ನಂಬ್ಕೊಂಡು ನಿಮ್ ಮನೆ ಒಳಗಡೆ ಹೇಗ್ ಕಾಲಿಡ್ತಾಳೆ? ಆ ಹುಡುಗಿ ನೀನೇ ಅಂತ ನಿಂಗೆ ಹೇಗೆ ಹೇಳಲಿ ಭಾರ್ಗವಿ? ನಾಳೆ ದಿನ ನಮ್ಮನೆ ಮಹಾಲಕ್ಷ್ಮಿಯಾಗಿ ಬಂದು ನೀನೇ ಇದನ್ನೆಲ್ಲ ಸರಿಪಡಿಸ್ಬೇಕು, ತಿದ್ದಿ ಬುದ್ಧಿ ಹೇಳಬೇಕು. ಆದ್ರೆ ನನ್ನ ಮಗನ ದ್ವೇಷದಲ್ಲಿ ನಿನ್ನ ಅರ್ಜುನ ಸಂಸಾರ ಎಲ್ಲಿ ಹಾಳಾಗುತ್ತೋ ಅಂತ ನನಗೆ ಭಯ ಆಗ್ತಿದೆ. ಕತ್ತಲ್ಲಿ ಏನದು ಭಾರ್ಗವಿ? ಏನು ಏನಿಲ್ವಲ್ಲ ಅಜ್ಜಿ? ನನಗೆ ತಾಳಿ ತರ ಕಾಣಿಸ್ತಿದ್ಯಲ್ಲ? ತಾಳಿ ಅದು ನಾನು ಸುಳ್ಳು ಹೇಳಕ್ಕೆ ನಿನಗೆ ಬರಲ್ಲ. ಸತ್ಯ ಹೇಳಕ್ಕೆ ಈ ತರ ನೀನ್ ಚಡ್ಪಡಿಸ್ತಿದ್ಯಾ ಅಂದ್ರೆ ನಿನಗೆ ಮದ್ವೆ ಆಗೋಯ್ತಾ? ಅಂದ್ರೆ ಯಾರಿಗೂ ಹೇಳ್ದೆ ನೀವು ಮದುವೆ ಮಾಡ್ಕೊಂಡಿದ್ದೀರಾ? ಹುಡುಗ ಯಾರು? ಅರ್ಜುನ್ ಅಂತ ಅಜ್ಜಿ, ನನ್ ಸ್ನೇಹಿತ. ನನ್ ಕೆಲ್ಸ ಮಾಡೋ ಕಂಪ್ನಿಯಲ್ಲಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಅದೆಷ್ಟು ಸುಳ್ಳು ಹೇಳಿದ್ದೀಯಾ ಪುಟ್ಟ? ಎಲ್ಲ ಸತ್ಯನ ಒಂದೇ ಸಲ ಹೇಳಿದ್ರೆ ಈ ಹುಡುಗಿ ತಡ್ಕೊಳ್ತಾಳೇನೋ? ಭಾರ್ಗವಿ, ನಿನಗೆ ಈ ಮದುವೆ ಬಗ್ಗೆ ಸಮಾಧಾನ ಇದೆ ಅಲ್ವಾ? ಹುಡುಗ ಏನೋ ತುಂಬಾ ಒಳ್ಳೆಯವನೇ ಅಜ್ಜಿ. ನಮ್ ಬಗ್ಗೆ ಸಂಧ್ಯಾಗೂ ಗೊತ್ತಿತ್ತು. ನಾನು ಅಷ್ಟೇ.
ಅವನನ್ನೇ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಹೀಗೆ ಏಕ್ದಮ್ಮಾಗಿ ಮದ್ವೆನೇ ಆಗೋಯ್ತು. ಆದ್ರೆ ಈಗ ಅಚಾನಕ್ ಆಗಿ ಮನೇಲಿ ಹೇಳ್ದೆ ಮದ್ವೆ ಆಗಿದ್ರ ಬಗ್ಗೆ ನನಗ್ ದುಃಖ ಇದೆ. ಕೆಲವೊಂದು ಘಟನೆಗಳೇ ಹಾಗೆ ನಮಗ್ ಗೊತ್ತಿಲ್ದೇನೆ ಅಚಾನಕ್ ನಡೆದೋಗುತ್ತೆ. ಅದು ಭಗವಂತನ ಇಚ್ಛೆ ಅನ್ಕೊಂಡು ನಾವು ಸಮಾಧಾನ ಪಟ್ಕೋಬೇಕಷ್ಟೆ. ಏನು ಅಜ್ಜಿ, ಸಂಧ್ಯಾಗಿ ಈ ತರ ಆದ್ಮೇಲಿಂದ ನನಗ್ ತಲೆನೇ ಓಡ್ತಾ ಇಲ್ಲ. ಯಾರನ್ನ ನಂಬೋದು ಯಾರನ್ನ ಬಿಡೋದು ನನಗೊಂದು ಅರ್ಥ ಆಗ್ತಿಲ್ಲ ಅಜ್ಜಿ. ನಿನ್ ದುಃಖ ಅರ್ಥ ಆಗತ್ತೆ. ಈ ಹೋರಾಟದಲ್ಲಿ ನಿನ್ನ ವೈಯಕ್ತಿಕ ಜೀವನನ ಮರಿಬೇಡ. ಈಗ ನಿನಗೆ ಮದುವೆ ಆಗಿದೆ. ಮುಂದಿನ ದಿನಗಳಲ್ಲಿ ನಿನ್ನ ಕಂಡು ಕಾಣದ ಸತ್ಯಗಳು ಕಾಣಿಸ್ಬಹುದು. ವೈವಾಹಿಕ ಜೀವನದಲ್ಲಿ ಕಷ್ಟಗಳು ಬರಬಹುದು. ಅದೆಷ್ಟೇ ಕಷ್ಟ ಬಂದ್ರೂ ನೀವಿಬ್ರು ಜೊತೆಯಾಗಿರ್ಬೇಕು. ನೀವಿಬ್ರು ಪ್ರತಿಸ್ಪರ್ಧಿಗಳಲ್ಲ, ನೀವು ಒಂದೇ ತಂಡ ಅನ್ನೋದು ನಿನಗೆ ನೆನಪಿರ್ಲಿ. ಭಾರ್ಗವಿ, ಆದಷ್ಟು ಬೇಗ ಈ ವಿಷಯನ ನಿಮ್ಮ ಮನೆಯವ್ರಿಗೆ ಹೇಳಿ ನಿನ್ನ ಮನಸ್ಸನ್ನ ಹಗುರ ಮಾಡ್ಕೊ. ಅಜ್ಜಿ, ನನ್ಗೆ ಆಶೀರ್ವಾದ ಮಾಡಿ. ಸಂಧ್ಯಾಗೆ ನ್ಯಾಯ ಸಿಗ್ಲಿ, ನಿನ್ ಜೀವನ ಸರಿ ಹೋಗ್ಲಿ, ನೀನು ನಿನ್ ಗಂಡ 100 ಕಾಲ ಸಂತೋಷವಾಗಿ ಬಾಳಿ. ನಿನಗೊಳ್ಳೇದಾಗ್ಲಮ್ಮ. ಅದ್ರ ಜೊತೆಗೆ ನಿನ್ ವೈವಾಹಿಕ ಜೀವನದ ಕಡೆಗೂ ಗಮನ ಕೊಟ್ಟು ಸರಿಪಡಿಸ್ಕೊ. ನಾನೇನ್ ಬರ್ತೀನಿ. ಹಲೋ. ಹಲೋ. ಮಲ್ಕೊಂಡ್ರಾ? ಇಲ್ಲ, ಮಾತಾಡಿ. ಸಾಹೇಬ್ರು ಯಾಕೋ ಸಪ್ಪಗಿದ್ದೀರಲ್ಲ, ಏನಾಯ್ತು? ಯಾಕೋ ಮನ್ಸೇ ಸರಿ ಇಲ್ಲ. ನಮಗ್ ಮದ್ವೆ ಆಗಿದೆ ಅನ್ನೋ ಖುಷಿಯೊಂದನ್ನ ಬಿಟ್ಟು ಮಿಕ್ಕಿದ್ದೆಲ್ಲ ದುಃಖನೇ ಬರ್ತಾ ಇದೆಲ್ಲ ಮೇಡಮ್. ಪತಿದೇವ, ಕಷ್ಟ ಮನುಷ್ಯರಿಗೆ ಬರದೆ ಇನ್ನೇನ್ ಮರಕ್ ಬರತ್ತಾ ಅಂತ ಅಪ್ಪ ಯಾವಾಗ್ಲೂ ಹೇಳ್ತಿರ್ತಾರೆ. ನೀನೇನ್ ತಲೆ ಕೆಡಿಸ್ಕೋಬೇಡ. ನಿನ್ ಕಷ್ಟ ಹಂಚ್ಕೊಳಕ್ಕೆ ನಾನು ಇದೀನಲ್ವಾ. ಥ್ಯಾಂಕ್ಸ್ ಕಣ್ರಿ, ತಲೆ ಕೆಟ್ಟು ಹೋಗಿತ್ತು ನನಗೆ. ನನ್ನ ಸುತ್ತ ಏನ್ ನಡೀತಿದೆ, ಇಲ್ಲಿ ನನ್ನವ್ರು ಯಾರು ಬೇರೆಯವ್ರು ಯಾರು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಜೊತೆಗೆ ಅವತ್ತು ಮದ್ವೆಯಿಂದ ತಪ್ಪಿಸ್ಕೊಂಡು ಓಡ್ ಬಂದಿದ್ನಲ್ಲ, ಮುಂದೆ ಅವ್ರ ಜೊತೆನೆ ಮದ್ವೆ ಮಾಡಿಸ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿಸ್ತಿದ್ದಾರೆ. ನನಗಂತೂ ಸಾಕಾಗಿದೆ ಮೇಡಮ್. ನಿನ್ ಸ್ಥಿತಿ ನನ್ಗೆ ಅರ್ಥ ಆಗ್ತಿದೆ ಪಾರ್ಥ. ನಮ್ಮನೇಲೂ ಇಂಡೈರೆಕ್ಟ್ ಆಗಿ ಮದ್ವೆ ವಿಷಯನ ತೆಗಿತಾನೆ ಇದ್ದಾರೆ. ಏನ್ ಹೇಳೋದು ಹೇಗ್ ಹೇಳೋದು ಅಂತಾನೆ ಅರ್ಥ ಆಗ್ತಿಲ್ಲ. ಪಾರ್ಥ, ನಿಮ್ ಮನೇಲಿ ಮದ್ವೆ ವಿಷಯನ ಹೇಳಿದ್ಯಾ? ಇಲ್ಲ ಮೇಡಮ್. ನಿನ್ನೆ ಈ ವಿಷಯನ ಡ್ಯಾಡ್ ಹತ್ರ ಹೇಳೋಣ ಅಂತಾನೆ ಹೋದೆ. ಆದ್ರೆ ಅವರು ಬೇರೆ ವಿಷಯಕ್ಕೆ ಟೆನ್ಷನ್ ಮಾಡ್ಕೊಂಡಿದ್ರು. ನಾನು ಪೀಟಿಗೆ ಹಾಕುವಷ್ಟರಲ್ಲಿ ಬೈದ್ ಕಳಿಸ್ಬಿಟ್ರು. ಅಯ್ಯೋ, ಹೌದಾ? ಪಾರ್ಥ, ಆದ್ರೂ ಇವತ್ತು ಅವ್ರು ಶಾಂತವಾಗಿರೋ ಯಾವ್ದಾದ್ರು ಟೈಮ್ ನೋಡ್ಕೊಂಡು ವಿಷಯ ಹೇಳ್ಬಿಡು. ಆದಷ್ಟು ಬೇಗ ನಿಮ್ಮ ಮನೆಯವ್ರು ಬಂದು ನಮ್ಮ ಮನೇಲಿ ಮಾತಾಡೋ ಹಾಗಾಗ್ಲಿ. ಇಲ್ಲ ಅಂದ್ರೆ ಅಮ್ಮ ನನ್ನ ಮದ್ವೆನ ಇನ್ಯಾವ್ದ್ರ ಜೊತೆ ನಿಶ್ಚಯ ಮಾಡ್ಬಿಡ್ತಾರೆ. ಪ್ರತಿದಿನ ಮದ್ವೆ ಮದ್ವೆ ಅಂತ 1000 ಸಲ ಹೇಳ್ತಿದ್ದಾರೆ. ಭಾರ್ಗವಿ, ತಗೋ ಹಾಲು ಕುಡಿದ್ ಮಲ್ಕೊ. ಏನೇ ಇಷ್ಟೊತ್ನಲ್ಲಿ ಯಾರ ಜೊತೆ ಫೋನಲ್ಲಿ ಮಾತಾಡ್ತಿದ್ಯಾ? ಅದು ಮದ್ವೆ ಅಂತ ಎಲ್ಲ ಹೆಣ್ಣು ಹೇಳ್ತಾ ಇದ್ದೆ. ಅದು ಅಮ್ಮ, ನಮ್ಮಮ್ಮ ಮದ್ವೆ ಆಗು ಅಂತ ಹೇಳ್ತಾನೆ ಇರ್ತಾರೆ ಅಂತ ನೀನ್ ಹೇಳ್ತಿದ್ಯಲ್ಲ, ಅದನ್ನ ನಾನು ಕೇಳಿಸ್ಕೊಂಡೆ.
ಅಪ್ಪ ಅದನ್ನಷ್ಟೇ ಕೇಳಿಸ್ಕೊಂಡಿದ್ಯಾ? ಅಮ್ಮ, ಅದು ನನ್ನ ಕಾಲೇಜ್ ಫ್ರೆಂಡ್ ಅಶ್ವಿನಿ ಇದ್ಲಲ್ಲ, ಅವಳ ಮದ್ವೆ ಅಂತೆ. ಅದಕ್ಕೆ ಮದ್ವೆ ಕರೆಗೋಸ್ಕರ ಕಾಲ್ ಮಾಡಿದ್ಲು. ಅವಳ ಜೊತೆನೆ ಮಾತಾಡ್ತಾ ಇದ್ದೆ. ಹೌದಾ? ಎಲ್ಲಿ ಫೋನ್ ಕೊಡು. ನಾನು ಅವಳ ಜೊತೆ ಮಾತಾಡದೆ ತುಂಬಾ ದಿನ ಆಗಿದೆ. ಮಾತಾಡ್ತೀನಿ, ಕೊಡು. ಅಯ್ಯೋ ನೋಡು, ಕಾಲೇ ಕಟ್ಟಾಗ್ಬಿಟ್ಟಿದೆ. ಅವಳು ಮತ್ತೆ ಮಾಡ್ತಾಳಂತೆ. ಆಮೇಲಿಂದ ಮಾಡಿದಾಗ ನಿನ್ ಕೈಲಿ ಕೊಡ್ತೀನಿ. ಆಯ್ತು. ಅವಳು ಮತ್ತೆ ಫೋನ್ ಮಾಡಿದಾಗ ಮರೀದೆ ನನಗೆ ಕೊಡ್ಬೇಕು. ಹೇಗೋ ಅವಳಿಗೆ ಮದ್ವೆ ಗೊತ್ತಾಗಿದೆಯಲ್ಲ, ಅವಳಿಗೆ ಗೊತ್ತಿರೋದು ಇಲ್ಲ ಅವಳು ಹುಡುಗನ ಕಡೆ ಯಾರಾದ್ರೂ ಗೊತ್ತಿರೋರಿದ್ರೆ ಅದಕ್ಕೂ ಕೊಡೋಣ. ಭಾರ್ಗವಿ, ಊಟ ಮಾಡಿಲ್ಲ, ಹೊಟ್ಟೆ ಹಸ್ಕೊಂಡ್ ಮಲ್ಕೋಬೇಡ, ಹಾಲು ಕುಡಿದ್ ಮಲ್ಕೋ. ಇದೇನೆ ಅಪ್ಪನ ಶರ್ಟ್ ಇಟ್ಕೊಂಡು ಕೂತಿದ್ಯಾ? ಮದ್ವೆ ಮಾಡ್ಕೊ ಅಂತ ಹೇಳ್ತೀವಿ ಅಂದ್ರೆ ನಾಳೆನೇ ನಿನ್ನ ಮದ್ವೆ ಮಾಡಿ ಕಳಿಸ್ಬಿಡ್ತೀವಿ ಅನ್ನೋ ಹಾಗೆ ಆಡ್ತಿದ್ಯಾ ಭಾರ್ಗವಿ? ಅಪ್ಪನ ಮೇಲಿರೋ ಪ್ರೀತಿ ಇನ್ನೂ ಜಾಸ್ತಿ ಆಗಿದೆ ಅಲ್ವಾ? ಹುಚ್ಚ ಹುಡುಗಿ ನೀನು. ಹಾಲು ಕುಡಿದ್ ಮಲ್ಕೋ. ಅಮ್ಮ ಹೇಳಿದ್ ನಿಜ. ನಿಮ್ಮನ್ನೆಲ್ಲ ಬಿಟ್ಟು ನಾನು ಬೇರೆ ಮನೆಗೆ ಹೋಗ್ಬೇಕಲ್ಲಪ್ಪ. ಇವಾಗ ಅತ್ತೆಮ್ಮ ಏನಾದರೂ ಫೋನ್ ತಗೊಂಡಿದ್ರೆ ನಾನೇ ಅಂತ ಗೊತ್ತಾಗಿರೋದು. ಇಲ್ಲ, ನಾವೇ ಅವ್ರಿಗೆ ವಿಷಯ ಹೇಳೋ ಮುಂಚೆ ಗೊತ್ತಾದ್ರೆ ಪಾಪ ಬೇಜಾರು ಮಾಡ್ಕೋತಾರೆ. ಆ ಕಡೆ ಭಾರ್ಗವಿಗೆ ಮದ್ವೆ ಅಂತ ಹಿಂಸೆ ಮಾಡ್ತಾ ಇದ್ದಾರೆ. ಈ ಕಡೆ ಅಪ್ಪ ವಂದನ ಜಪ ಮಾಡ್ತಾ ಇದ್ದಾರೆ. ನನಗೂ ಭಾರ್ಗವಿಗೂ ಮದ್ವೆ ಆಗಿದೆ ಅಂತ ಇವ್ರಿಗೆಲ್ಲ ಹೇಗೆ ಹೇಳೋದು? ಹೇಳಿದ್ರೆ ಅಪ್ಪ ಖಂಡಿತ ಒಪ್ಪಲ್ಲ, ಹೇಳ್ದೇ ಇದ್ರೆ ಅವ್ರ ಮನೇಲಿ ಒಪ್ಪಲ್ಲ. ಅಲ್ಲ, ಇವರೆಲ್ಲರೂ ಸಮಾಧಾನ ಮಾಡೋದಾದ್ರೂ ಹೇಗೆ? ಆ ಕಡೆ ಅಪ್ಪನ್ನ, ಈ ಕಡೆ ಇವ್ರನ್ನ ಇಬ್ರನ್ನು ಬಿಟ್ಕೊಡಕ್ಕಾಗದೆ ಒದ್ದಾಡ್ತಿದ್ದೀನಿ. ಇಲ್ಲ, ಆದಷ್ಟು ಬೇಗ ಮದ್ವೆ ವಿಷಯನ ಮಾತಾಡ್ಬಿಡ್ಬೇಕು. ಎಸ್. ಅರ್ಜುನ್, ಯಾಕಿನ್ನೂ ನಿದ್ದೆ ಮಾಡಿಲ್ವಾ? ಇನ್ನೂ ಲೈಟ್ ಹಾಕೊಂಡೇ ಇದೆಯಾ? ಏನಾಯ್ತು? ಏನಾದ್ರೂ ಪ್ರಾಬ್ಲಮ್ಮಾ? ನನ್ನ ಹತ್ರ ಹೇಳ್ಕೊ. ಇಲ್ಲ, ಅದಕ್ಕೆ ಏನಿಲ್ಲ. ಅದು ವರ್ಕ್ ಟೆನ್ಷನ್ ಇತ್ತು. ಇವಾಗ ಮಲ್ಕೋತೀನಿ. ಸರಿ, ಬೇಗ ಮಲ್ಕೋ. ಜಾಸ್ತಿ ಹೊತ್ತು ಎದ್ದಿದ್ ಬೇಡ. ಗುಡ್ ನೈಟ್. ಯಾ, ಗುಡ್ ನೈಟ್. ಅದಕ್ಕೆ ಈಗಷ್ಟೇ ಮದ್ವೆ ಬಗ್ಗೆ ಏನೋ ಮಾತಾಡ್ಬೇಕು ಅಂತಿದ್ದ. ಕೇಳಿದ್ದಕ್ಕೆ ನನ್ನ ಹತ್ರನೇ ಸುಳ್ಳು ಹೇಳ್ತೀಯ? ನನ್ನ ಹತ್ರನೇ ನಾಟಕ? ಈ ನಾಟಕದಲ್ಲಿ ನೀನು ನಾನ್ ಆಡಿಸ್ದಾಗಾಡೋ ಪಾತ್ರಧಾರಿ ಅಷ್ಟೇ ಅರ್ಜುನ್. ಸೂತ್ರಧಾರಿ ನಾನ್ ಹೇಳ್ದಾಗ ನೀನ್ ನಡ್ಕೋಬೇಕು. ಕಂಡ್ಹಿಡಿತೀನಿ. ಅದೇನ್ ನಾಟಕ ಆಡ್ತಿದ್ಯೋ ಆದಷ್ಟು ಬೇಗ ಕಂಡ್ಹಿಡಿತೀನಿ. ಇಲ್ಲ ಅಂದ್ರೆ ಆಗದೆ ಇರೋ ನಿನ್ನ ಮದ್ವೆ ಕನ್ಸಲ್ಲಿ ಆಗಿರೋ ನನ್ನ ಮದ್ವೆ ಸಂಸಾರನ ಹಾಳು ಮಾಡ್ತೀನಿ. ಅದಕ್ಕೆ ಅವಕಾಶ ನಾನ್ ಮಾಡ್ಕೊಡೋದಿಲ್ಲ.